ದಾವಣಗೆರೆಯ ವಸತಿ ಶಾಲೆಯಿಂದ ವಿದ್ಯಾರ್ಥಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾಗಿದ್ದ ಬಾಲಕ ಹಾಸನದ ಅರಸೀಕೆರೆಯಲ್ಲಿ ಪತ್ತೆಯಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಆಗಿದ್ದ ಘಟನೆಯನ್ನು ವಿವರಿಸಿದ್ದಾನೆ ಈ ವಿದ್ಯಾರ್ಥಿ. ದಾವಣಗೆರೆಯ ವಸತಿ ಶಾಲೆಯಿಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ನಲ್ಲ, ಆತ ಬಸ್ ಹತ್ಕೊಂಡು ಹಾಸನದ ಅರಸೀಕೆರೆಯತ್ತ ಹೋಗ್ತಾ ಇರ್ತಾನೆ. ಅರಸೀಕೆರೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗಿದ್ದನ್ನ ನೋಡಿದಂತಹ ಅಲ್ಲಿರುವಂತಹ ಪ್ರಯಾಣಿಕರು ಏನಿದ್ದಾರೆ ಅವರು ಮಾಹಿತಿಯನ್ನು ಕೊಡ್ತಾರೆ ಪೊಲೀಸರಿಗೆ. ಗ್ರೌಂಡ್ನಲ್ಲಿ ಬಟ್ಟೆ ಬಿಚ್ಚಿದಕ್ಕೆ ಹೋದೆ ಅಂತ ಹೇಳ್ಕೊಂಡು ವಿದ್ಯಾರ್ಥಿ ಹೇಳಿದ್ದಾನೆ. ಮನೆಯಲ್ಲೂ ನಾನು ಹೋಗಿರೋದು. ಸದ್ಯ ಬಾಲಕನನ್ನ ಪೊಲೀಸರು ಕರೆ ತರ್ತಿದ್ದಾರೆ. ಜೀವನ್ ದಾವಣಗೆರೆಯ ವಸತಿ ಶಾಲೆಯ ವಾರ್ಡನ್ ಏನಿದ್ದಾನೆ, ನಿನ್ನೆ ಗ್ರೌಂಡ್ನ ಮಧ್ಯದಲ್ಲಿ ನಿಲ್ಲಿಸಿ ಬೇರೆ ಬಾಲಕನ ಬಟ್ಟೆ ಹಾಕೊಂಡು ಈತ ಅಲ್ಲಿಗೆ ಬಂದಿರ್ತಾನೆ. ಸೊ ಹಾಗಾಗಿ ಗ್ರೌಂಡ್ನ ಮಧ್ಯದಲ್ಲೇ ಆತನ ಬಟ್ಟೆಯನ್ನು ಬಿಚ್ಚಿಸಿದ್ರಂತೆ. ಇದು ಅಲ್ಲಿ ಬಂದಂತಹ ಪೋಷಕರಿಗೆ ಆತನ ಸಹಪಾಠಿಗಳು ಹೇಳಿದಂತಹ ಕಾರಣ. ಈಗ ಖುದ್ದು ಆ ಬಾಲಕ ಸಿಕ್ಕಿದ್ದಾನೆ ಜೀವನ್. ಆತನನ್ನ ಅರಸೀಕೆರೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಆ ಕಡೆಯಿಂದ. ಆವಾಗ ಪೊಲೀಸರು ಕೇಳ್ತಾರಂತೆ, ಯಾಕಾಗಿ ಹೀಗೆ ಮಾಡಿದೆ, ನಾಪತ್ತೆಯಾದೆ, ಯಾಕಾಗಿ ಶಾಲೆಯಿಂದ ಓಡ್ ಹೋದೆ ಅಂತ ಕೇಳಿದಾಗ ಆ ಯುವಕ ಅದೇ ವಿಚಾರವನ್ನ ಹೇಳಿದ್ದಾನೆ. ನನಗೆ ನಿನ್ನೆ ವಾರ್ಡನ್ ಬಟ್ಟೆಯನ್ನ ಬಿಚ್ಚೋಕ್ ಹೇಳಿದ್ರು, ಹಾಗಾಗಿ ನಾನು ಗ್ರೌಂಡ್ನಲ್ಲಿ ಬಟ್ಟೆ ಬಿಚ್ಚಿಸಿದಕ್ಕೆ ಹೋದೆ ಅಂತ ಹೇಳ್ಕೊಂಡು ವಿದ್ಯಾರ್ಥಿ ಹೇಳಿದ್ದಾನೆ. ಸದ್ಯ ಬಾಲಕ ಜೀವನನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಪಂಚೇನಹಳ್ಳಿ ಬಸ್ ನಿಲ್ದಾಣದಲ್ಲಿ ಜೀವನ್ ಪತ್ತೆಯಾಗಿರ್ತಾನೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚೇನಹಳ್ಳಿಯಲ್ಲಿ ಪತ್ತೆಯಾಗಿರೋದು. ಮಾಧ್ಯಮಗಳಲ್ಲಿ ಬಂದ ಸುದ್ದಿ ಗಮನಿಸಿ ಓರ್ವ ಪ್ರಯಾಣಿಕನ ಮೊಬೈಲ್ನಿಂದ ತಂದೆಗೆ ಫೋನ್ ಮಾಡಿರ್ತಾನಂತೆ ಜೀವನ್. ಪಂಚೇನಹಳ್ಳಿಗೆ ತೆರಳಿ ಮಗನ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ತಂದೆ ಸತೀಶ್. ಹಾಸ್ಟೆಲ್ ವಾರ್ಡನ್ ಬೇರೆಯವರ ಪ್ಯಾಂಟ್ ಹಾಕಿದ್ದೀಯಾ ಅಂತ ಕೇಳಿದ್ರು. ಅಲ್ಲದೆ ನಿಜ ಹೇಳು ಅಂತ ಹೇಳಿಕೊಂಡು ತಲೆಯ ಜುಟ್ಟು ಹಿಡಿದಿದ್ರು. ಬಳಿಕ ಪ್ಯಾಂಟ್ ಬಿಚ್ಚೋಕೆ ಹೇಳಿದ್ರು. ಆಗ ಪ್ಯಾಂಟ್ ಬಿಚ್ಚಿ ಹೆಗಲ್ ಮೇಲೆ ಪ್ಯಾಂಟ್ ಇಟ್ಟು ಹೋದೆ ಅಂತ ಹೇಳ್ಕೊಂಡು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಜೀವನ್. ಬೇರೆದಕ್ಕೆ ನಿನ್ನೆ ವಾರ್ಡನ್ನು ಪ್ಯಾಂಟ್ ಯಾಕೆ ಬೇರೆದಕ್ಕೆ ಅಂತ ಕೇಳಿರು. ಇಲ್ಲ ಸರ್ ನಂದೇ ಅಂದೆ. ಅದಕ್ಕೆ ನಿಜ ಹೇಳುವಂತ ತಲೆ ಗುಂಜಾಡಿರು. ಅದಕ್ಕೆ ನಾನು ಆಟಾಡಕ್ಕೆ ಹೋದೆ. ಮತ್ತೆ ಆಮೇಲೆ ಹಿಂದಷ್ಟು ಬರ್ಬೇಕಾರೆ ಯಾಕೆ ಇನ್ನೂ ಬಿಚ್ಚಿಲ್ವಾ ಅಂತ ಕೇಳಿರು. ಅದಕ್ಕೆ ಬಿಚ್ಚಿ ಹೆಗ್ಲ ಮೇಲೆ ಹಾಕ್ಯಂಡು ಮೇಲೆ ಹೋದೆ. ಆಮೇಲೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ ಅಂತ ಮೇಲೆ ಬಂದು ಕೇಳಿರು. ಎಲ್ಲ ರೂಮ್ ನೋಡುತ್ತೆ, ಯಾವ ಬಟ್ಟೆ ಸಿಗಲಿಲ್ಲ. ನಿನ್ನೆ ವಾರ್ಡನ್ನು ಫೀಲ್ಡಲ್ಲಿ ಆಟ ಆಡ್ತಿದ್ದು ಆಂಟಿ, ಅದೋ ಬಟ್ಟೆ ಫ್ರೆಂಡ್ ಬಟ್ಟೆ ಹಾಕ್ಕೊಂಬಂದಿದ್ದ. ಅದಕ್ಕೆ ವಾರ್ಡನ್ ಬಟ್ಟೆ ಬಿಚ್ಚು ಅಂತ ಅಂದ. ನಾನು ಬಿಚ್ಚಲ್ಲ ಅಂದ. ಹೆಣ್ಮಕ್ಳೆಲ್ಲ ಇದ್ದರು. ಇಲ್ಲ ನಾನು ಬಿಚ್ಚಲ್ಲ ಅಂದ. ಆದರೂ ಬಿಚ್ಚು ಅಂತ ಅಂದ. ಆಮೇಲೆ ಹೆಣ್ಮಕ್ಳೆಲ್ಲ ಹೋದ್ಮೇಲೆ ಬಟ್ಟೆ ಬಿಚ್ಚಿದಾನಿ. ಬಟ್ಟೆ ಬಿಚ್ಚಿ ಮೇಲ್ಗಡೆ ಓಡೊಯ್ದಾನಿ. ಓಡೋಗಿ ಆ ಇದಕ್ಕೆ ಅವಮಾನಕ್ಕೆ ಅವನು ಏನೋ ಮಾಡ್ಕೊಂಡನ. ಇದನ್ನ ನನಗೆ ಗೊತ್ತಿಲ್ಲ. ಏನು ಇವರೇ ಏನಾರು ಮಾಡಿದ್ರ ನನಗೆ ಗೊತ್ತಿಲ್ಲ. ನನ್ನ ಮಗು ಬೇಕಷ್ಟೇ. ಗ್ರೌಂಡಲ್ಲಿ ಓಡಿದಾನಷ್ಟೇ. ಬಟ್ಟೆ ಪ್ಯಾಂಟು ಜರ್ಕಿ ಹಾಕಿ ನೈಟ್ ಓಡಿರೋದು ಅವನೇ ಓಡಿದಾನಷ್ಟೇ. ಅಲ್ಲೇ ಘಟನೆ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಬಾಲಕನ ತಾಯಿ ಸವಿತಾ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸವಿತಾ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಮಗ ಸಿಕ್ಕಿದಾನೆ, ಎಲ್ಲಿ ಸಿಕ್ಕಿರೋದು, ಏನ್ ಕಾರಣ ಕೊಟ್ಟಿದ್ದಾನೆ? ಅರಸೀಕೆರೆ ರೂಟ್ ಬಂದಿದ್ದಾನೆ ಸರ್ ಮೇಡಮ್ ಪಂಚನಹಳ್ಳಿಗೆ. ಓಕೆ. ಟಿವಿ ಮಾಧ್ಯಮದಲ್ಲಿ ಎಲ್ಲ ನ್ಯೂಸ್ ಅಲ್ಲೆಲ್ಲ ನೋಡಿ ಹಾಗಾಗಿ ಯಾರೋ ಪಕ್ಕದಲ್ಲಿ ಕೂತಿದ್ರು, ಮಗು ನಿನ್ನ ಮೊಬೈಲ್ ಅಲ್ಲೆಲ್ಲ ಬರ್ತಾ ಇತ್ತು ಕಣಪ್ಪ, ಈ ತರ ಇದೆ ಅಂತ ಹೇಳಿದಾಗ ಫೋನ್ ಮಾಡಪ್ಪ ನಿಮ್ ತಂದೆಗೆ ಅಂತ ಮಾಡ್ಕೊಟ್ಟಿದ್ದಾರೆ. ಅವರು ಮಾಡ್ಕೊಟ್ಟಾಗ ಅವನು ಮಾತಾಡಿ, ಅಪ್ಪಾಜಿ ನಾನು ಬರ್ತಾ ಇದ್ದೀನಿ ಪಂಚನಹಳ್ಳಿಗೆ, ಬಾರಪ್ಪ ಅಂತ ಅಂದಾರೆ. ಆವಾಗ ಸರಿ ಆಯ್ತು ಅಂತ ಬಾರಪ್ಪ ಅಂತ ಅಂದಾರೆ. ಟಿವಿ ಮಾಧ್ಯಮದವ್ರಿಗೆ, ಚಾನಲ್ದವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ನಮಸ್ಕಾರಗಳು. ಸವಿತಾ ಅವರೇ, ಈಗ ಯಾಕಾಗ ಅವನು ಶಾಲೆ ಬಿಟ್ಟು ಹೋಗಿರೋದಂತೆ, ಏನ್ ಕಾರಣ ಕೊಡ್ತಾ ಇದ್ದಾನೆ? ಪವನ್ ಸರ್ ನಿನ್ನೆ ಅದೇ ಫ್ರೆಂಡ್ ಪ್ಯಾಂಟ್ ಹಾಕೊಂಡಿದ್ದ ಅಂತ ಬಿಚ್ಚಿ ಹೋಗಿ ಕೊಳತ್ ನಾರ್ತಾ ಇದೀಯ ಅಂತ ತಲೆನೆಲ್ಲ ಗುಂಜಾಡಿ ಟಾರ್ಚರ್ ಮಾಡಿದ್ದಾರೆ. ಹಂಗಾಗಿ ಅವನು ಆ ಟಾರ್ಚರ್ ಮಾಡಿದ್ಕೆ ಸೇಮ್ ಆಗಿದೆ. ಮಕ್ಳಿದ್ರಿಗೆಲ್ಲ ಅವನು ಕಾಂಪೌಂಡ್ ಹಾರಿ ಹೋಗಕ್ಕೆ ಟ್ರೈ ಮಾಡಿದಾನೆ, ಹೋಗಿದ್ದಾನೆ. ಇವ್ರು ಅದನ್ನೆಲ್ಲ ಹೇಳ್ತಾ ಇಲ್ಲ ಇವ್ರು. ಈಗ ಅಲ್ಲಿ ಯಾರಾದ್ರೂ ಪರಿಚಯಸ್ಥರಿದ್ದಾರ ಅವನಿಗೆ? ಆತ ಸಂಬಂಧಿಕರು ಯಾರಾದ್ರೂ ಮನೆಗೆ ಹೋಗ್ಬೇಕು ಅಂತ ಹೊರಟಿದ್ನ ಹೇಗೆ? ಈಗ ಮಗ ಹೋದ್ನಲ್ಲ ಪಂಚೇನಹಳ್ಳಿ ಕಡೆ ಹೊರಟಿದ್ನಲ್ಲ, ಈಗ ಅಲ್ಲಿ ಯಾರಾದ್ರೂ ಸಂಬಂಧಿಕರಿದ್ರ? ಆತ ಎಲ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ನಂತೆ? ಅದು ಏನು ಗೊತ್ತಿಲ್ಲ ಸರ್. ಅವ್ನು ಹೆದರಿಕೆಯಲ್ಲಿ ಇದ್ನಲ್ಲ, ಯಾರ ಪಕ್ಕದಲ್ಲಿ ನೋಡಿದ್ರು ನ್ಯೂಸ್ ನೋಡಿದ್ರು ಅವನ್ನ ನೋಡಿ ಇದ್ ಮಾಡಿರೋದು ಸರ್ ಮೇಡಮ್.
ಈಗ ಶಾಲೆಗೆ ಹೋದಾಗ ಶಿಕ್ಷಕರು ಏನು ಹೇಳ್ತಾ ಇದ್ರು, ವಾರ್ಡನ್ ಈ ರೀತಿ ಮಾಡಿದ್ರಂತೆ ಹೌದಾ ಅಂತ ನೀವು ಪ್ರಶ್ನೆ ಮಾಡಿದಾಗ ಶಿಕ್ಷಕರ ರಿಯಾಕ್ಷನ್ ಯಾವ ರೀತಿ ಇದೆ, ಏನು ಹೇಳ್ತಿದ್ರು ಅವರು? ಇಲ್ಲ ಅದೇನೋ ಗೊತ್ತಿಲ್ಲ, ಮಗು ಸಿಕ್ತಾಗ ನಾವು ಮಾತಾಡ್ತೀವಿ, ಮಗು ಹೇಳ್ಬೇಕು ನಮಗೆ ಅಂದ್ರು. ಅಲ್ಲ, ಈಗ ಕಂಪ್ಲೇಂಟ್ ಮಾಡಿದ ವಾರ್ಡನ್ ಹೆಸರು ಏನಂತ ಇದೆ? ಆ ವಾರ್ಡನ್ ಎಲ್ಲಿದ್ದಾನೆ, ಆತ ಬಂದು ಏನಾದ್ರು ಮಾತನಾಡಿದ್ರೆ ಹೇಗೆ? ಅವ್ರು ಇಲ್ಲ ಸರ್, ನಾ ಮೇಡಮ್ ಅವ್ರ ಶಾಲೆ ಹತ್ರ ಹೋಗ್ತಾ ಇಲ್ಲ, ನಾನು ಚಾನಲ್ ಅಲ್ಲಿ ಮಾತಾಡಿ ಮಾತ್ರ ನಾವು ಇದ್ ಮಾಡಿದ್ವಿ. ಈಗ ನಾವು ಟೈಮ್ ಆಗಿದೆ, ನಾವು ಮಗು ಹತ್ರ ಹೋಗ್ಬೇಕು ಫಸ್ಟ್. ಓಹೋ, ಓಕೆ ಓಕೆ ಓಕೆ, ನಾಳೆ ಬಂದು ಮೀಟ್ ಆಗ್ತೀವಿ ಅವ್ರನ್ನ. ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು ಸವಿತಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಮಗ ಸಿಕ್ಕಿದ್ದಾನೆ ಇವಾಗ. ಈ ಮೀಡಿಯಾದಿಂದ ತುಂಬ ಉಪಯೋಗ ಆಗಿದೆ. ಅರಸೀಕೆರೆಯಿಂದ ಬರಬೇಕಾದ್ರೆ ನನ್ನ ಮಗನಿಗೆ ಅಲ್ಲಿರೋ ವ್ಯಕ್ತಿ ಒಬ್ಬರು ಫೋನ್ ಮಾಡಿ ಇವನೇ ಅವನಿಗಂತ ಗುರ್ತಿಸಿ ಅವನ ಹತ್ರ ಫೋನ್ ಮಾಡಿಸಿ ಅವ್ರ ಅಪ್ಪನ ಬಳಿ ಬಿಟ್ಟಿದ್ದಾರೆ. ಅವರಪ್ಪ ಹೋಗಿ ಆಲ್ರೆಡಿ ಕರ್ಕೊಂಬಂದಿದ್ದಾರೆ. ಈಗ ಆದರೆ ಎಲ್ಲರೂ ಇಂದಲೂ ಒಳ್ಳೆಯದಾಗಿದೆ. ಆದರೂ ಏನಂದರೆ ಆ ವಾರ್ಡನ್ ಏನು ಈ ತಪ್ಪು ಮಾಡಿದ್ದಾರೆ, ಇನ್ನೊಂದು ಸಲ ಬೇರೆ ಮಕ್ಕಳಿಗೆ ಯಾವ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಅವ್ರಿಗೆ ಭಾರಿ ಕ್ರಮ ಕೈಗೊಳ್ಳಬೇಕು. ಅವ್ರನ್ನ ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಸರ್. ಸರ್ ಚೆನ್ನಾಗಿದ್ದೀನಿ ಅಂದ ಸರ್ ಅಷ್ಟೇ. ಅಂದರೆ ನರ್ವಸ್ ಆಗಿದ್ದಾನೆ ಸರ್ ಮಗು, ಆದರೆ ಜಾಸ್ತಿ ಏನೂ ಕೇಳಿಲ್ಲ. ಸದ್ಯಕ್ಕೆ ಸಿಕ್ಕಿದ್ದಾನಲ್ಲ ಅದೇ ಖುಷಿ ಸರ್. ಇನ್ನೊಮ್ಮೆ ಯಾರಿಗೂ ಈ ಥರ ಆಗಬಾರ್ದು ಸರ್. ಎಷ್ಟು ಕಷ್ಟಪಟ್ಟು ಓದ್ಸೋಕ್ಕೆ ಕಳಿಸಿರ್ತೀವಿ, ಇಷ್ಟೆಲ್ಲ ಬಂಡವಾಳ. ಅಂದರೆ ನಾವು ರೈತರು ಸರ್, ನಾವೇನು ಅಫಿಷಿಯಲ್ ಅಲ್ಲ, ಇಲ್ಲ ಎಲ್ಲದರಲ್ಲೂ ದುಡ್ಡು ಬರೋದಿಲ್ಲ. ಕರ್ಕೊಂಬಂದು ಎಲ್ಲರೂ ಆಲ್ರೆಡಿ ಬಿಟ್ಟಿರ್ತಾರೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ತಾನೇ ಬಿಡೋದು. ಈ ಥರ ಬಿಹೇವಿಯರ್ ಮಾಡ್ಕೊಂಡು ಈ ಥರ ಮಕ್ಕಳ ಮೇಲೆ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಸರ್? ಮಕ್ಕಳು ಸಣ್ಣ ಮಕ್ಕಳು, ಅವರಿಗೆ ಅವ್ರ ಭವಿಷ್ಯನೇ ಹಾಳು ಮಾಡ್ತಾರೆ ಸರ್ ಈ ಥರ. ಅವನೇನಾದರೂ ಬೈ ಮಿಸ್ಟೇಕಾಗಿ ಏನಾದ್ರು ಮಾಡ್ಕೊಂಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಯ್ತು ಸರ್? ಆದರೂ ನಿಮ್ಮಿಂದ ಭಾರಿ ಅನುಕೂಲ ಆಯಿತು ಸರ್. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ತಾರಕಕ್ಕೇರಿದ ನೈಸ್ ರಸ್ತೆ ಟೋಲ್ ಜಟಾಪಟಿ ವಿಚಾರ. ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿ.ಕೆ. ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ನೈಸ್ ರಸ್ತೆಯ ಟೋಲ್ ಜಟಾಪಟಿ ಏನಿದೆ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಯ ಬೆನ್ನಲ್ಲೇ ಈಗ ಡಿ.ಕೆ. ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಎತ್ತಿಕಟ್ಟಿ ರಾಜಕಾರಣ ಮಾಡ್ತಾ ಇದ್ದಾರೆ, ಎತ್ತಿಕಟ್ಟಿ ರಾಜಕಾರಣ ಮಾಡೋದೇ ಅವರ ಕಸುಬಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ಅವ್ರು ಹೇಳಿರೋದು. ಅದೊಂದೇ ಟೋಲ್ ಹೆಸರು ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ಗಳಲ್ಲಿ ಹಣ ಕಟ್ಟಬೇಡಿ ಅಂತ ಹೇಳಲಿ, ಇದು ರಾಜಕೀಯ ಪ್ರೇರಿತ, ಬೇರೇನೂ ಅಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಂಸದ ಡಿ.ಕೆ. ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೈಸ್ ರಸ್ತೆಯ ಟೋಲ್ ಜಟಾಪಟಿ ಏನಿದೆ ತಾರಕಕ್ಕೇರ್ತಾ ಇದೆ. ಯಾವಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಟೋಲ್ನ ಮೆನ್ಷನ್ ಮಾಡಿ ಹೇಳಿಕೆ ಕೊಟ್ಟಿದ್ರಲ್ಲ, ಈಗ ಡಿ.ಕೆ. ಸುರೇಶ್ ಅದಕ್ಕೆ ವಾಗ್ದಾಳಿ ನಡೆಸಿದ್ದಾರೆ. ರಾಜಕಾರಣ ಮಾಡೋರ್ನ ಏನು ಮಾಡೋಕ್ಕಾಗತ್ತೆ ರೀ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸಬಿರೋ ಅಂಥವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದ ಮರೆ ಅದರ ಬಗ್ಗೆ ಗಮನ ಹರಿಸಬೇಕೇ ಹೊರತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನು ಮಾಡೋಕ್ಕಾಗತ್ತೆ ರೀ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸಬಿರೋ ಅಂಥವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದ ಮರೆ ಅದರ ಬಗ್ಗೆ ಗಮನ ಹರಿಸಬೇಕೇ ಹೊರತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಈಗ ನೈಸ್ ರಸ್ತೆಯ ಟೋಲ್ ವಿಚಾರ ವಾಕ್ಸಮರಕ್ಕೆ ಟಾಕ್ ವಾರ್ಗೆ ಕಾರಣ ಆಗಿದೆ. ಡಿ.ಕೆ. ಸುರೇಶ್ ಅವರು ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ? ಧನುಶ್ರೀ, ಏನು ನೈಸ್ ರೋಡ್ ವಿಚಾರವಾಗಿ ಈಗಾಗಲೇ ಏನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾರು ಕೂಡ ಟೋಲ್ ಅನ್ನ ಕಟ್ಟಬೇಡಿ, ನಿಮ್ಮ ಮೇಲೆ FIR ಆದ್ರೂ ಕೂಡ ಯಾವುದೇ ಟೋಲ್ ಅನ್ನ ಕಟ್ಟಬೇಡಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಮನಗರದಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಮಾತನಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿ ಅವರಿಗೆ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಎತ್ತು ಕಟ್ಟಿ ರಾಜಕಾರಣವನ್ನ ಮಾಡೋರಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಇದೊಂದೇ ಟೋಲ್ ವಿಚಾರವಾಗಿ ಯಾಕೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ? ಬೇರೆ ಬೇರೆ ಟೋಲ್ಗಳಿವೆ, ಆ ಟೋಲ್ಗಳಿಗೂ ಕೂಡ ಇದೇ ರೀತಿ ಹೇಳಿ ಎನ್ನುವಂತ ಮಾತನ್ನ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಈ ರೀತಿ
ಮಾತನಾಡಿರುವಂತ ವಿಚಾರವಾಗಿ ಅವರು ಕೆಂಡ ಕಾರಿದ್ದಾರೆ. ಅಂದ್ರೆ ಎತ್ಕಟ್ಟಿ ರಾಜಕಾರಣವನ್ನ ಮಾಡೋರ ಹತ್ರ ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಒಂದು ಟೋಲ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆದ್ರೆ ಈ ವಿಚಾರವಾಗಿ ಒಬ್ಬ ಕೇಂದ್ರ ಸಚಿವರಾಗಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎನ್ನುವಂತ ಪ್ರಶ್ನೆಯನ್ನ ಸ್ವತಃ ಕುಮಾರಸ್ವಾಮಿ ಅವರಿಗೆ ಮಾಡಿದ್ದಾರೆ ಧನುಶ್ರೀ. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.